ಏನ್ ಬೇಕಾದ್ರೆ ಆಗೋಲಿ ಸರ್. ನಿಮ್ ಪ್ರಕಾರ ಮಾಲೂರ್ಗಿರೋ ಸಮಸ್ಯೆ ಏನು? ಇದು ಸರಿ ಆಗ್ಬೇಕಪ್ಪ. ರಸ್ತೆಗಳು ಸರಿ ಹೋಗ್ಬೇಕು ಸರ್, ರಸ್ತೆಗಳು ಸರಿ ಹೋಗ್ಬೇಕು. KC ವ್ಯಾಲಿ ನೀರು ಸುಮಾರು ಒಂದು ಹೋಬಳಿಗೆ ಬಂದಿದೆ. ಈ ಕಸಬಾ ಈ ಕಡೆ ಬರಬೇಕು. ನಾವು 3 ದಿನದಿಂದ ಜನರನ್ನ ಮಾತಾಡ್ಸ್ತಾ ಇದೀವಿ. ಫಾರ್ ದಿ ಫಸ್ಟ್ ಟೈಮ್ ಒಬ್ರು KC ವ್ಯಾಲಿ ಬಗ್ಗೆ ಮಾತಾಡಿದ್ದೀವಿ. ಹೌದು ಸರ್, ಬೇಕಂದ್ರೆ ನಮಗೆ ಇಲ್ಲಿ ಬರಡು ಭೂಮಿ ಸರ್, ಮಳೆ ಕಡಿಮೆ. ಏನೋ ಕೆರೆಗೆ ನೀರು ತುಂಬಿದ್ರೆ ಅಂತರ್ಜಲ ಆಗ್ತದೆ, ಕುಡಿಯೋ ನೀರಿಗಾಗ್ಲಿ ರೈತರಿಗಾಗ್ಲಿ ಅನುಕೂಲ ಆಗ್ತದೆ ಅನ್ನೋದು ಒಂದು ಆಸೆ ಅಷ್ಟೇ ನಮಗೆ. ಶಾಸಕರಿಗೆ ನೀವು ಹಿರಿಯರಾಗಿ ಏನ್ ಸಲಹೆ ಕೊಡ್ತೀರಾ? ಯಾರು ಬೇಕಾರಾಗಿರ್ಲಿ, ಇವತ್ತು ನಂಜೇಗೌಡರು, ನೆನ್ನೆ ಒಬ್ರು, ನಾಳೆ ಇನ್ನೊಬ್ರು. ಯಾರೇ ಬರ್ಲಿ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕು ಸರ್. ರಸ್ತೆಗೆ ಸರಿ ಹೋಗ್ಬೇಕು, ರಸ್ತೆಗೆ ಸರಿ ಹೋಗ್ಬೇಕು. ಆಮೇಲೆ ಈ ಡೆವಲಪ್ಮೆಂಟ್ಸ್ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಈ ಶಿಕ್ಷಣದ ಬಗ್ಗೆ, ಈ ಆರೋಗ್ಯದ ಬಗ್ಗೆ ಮೇನ್ ರಸ್ತೆಗಳಾಗ್ಬೇಕು ಸರ್. ಈಗ ನಿಮ್ಮಂತ ತಿಳಿದವ್ರ ಜೊತೆ ಹಿರಿಯರ ಜೊತೆ ಬಂದ್ ಚರ್ಚೆ ಎಲ್ಲ ಮಾಡ್ತಾರ ಶಾಸಕರು? ಮಾಡ್ತಾರೆ ಸರ್, ಕೇಳ್ತಾರೆ ಹೇಳಿದ್ರು ಮಾಡ್ತಾರೆ. ನೀವ್ ಹೇಳಿದ್ ಯಾವ್ದಾಗಿದೆ ಇಲ್ಲಿ? ಸರ್, ಈ ಮಾಲೂರು ಮಾಸ್ತಿ ಸುಮಾರು ಜನ ಬೈತಾ ಇದ್ರು ನಮ್ನ. ಅದನ್ನ 100 ಸತಿ ಹೇಳಿದ್ವಿ, ಅಣ್ಣ ಹಿಂಗ್ ಬೈತಾ ಇರ್ತಾರೆ, ನಾವು ಓದ್ತಾ ಇದ್ರಿ ಅಂತ. ಅದನ್ನ ಈಗ ಮಾಡಿಸ್ತಾ ಇದ್ದಾರೆ. ಈಗ ಮಾಡ್ಸಕ್ 7.5 ವರ್ಷ ಬೇಕಾಯ್ತಾ? 7.5 ವರ್ಷ ಬೇಕಾಯ್ತು. ಅನುದಾನ ಇಲ್ಲ ಸರ್ಕಾರ ಇರಲಿಲ್ಲ. ಸರ್ಕಾರ ಬಂದ್ಮೇಲೆ ಗ್ಯಾರಂಟಿಗಳಿಗೆ ಹೋಯ್ತು. 93,000 ಕೋಟಿ ಓದ್ತಾ ಇದೆ ಇವಾಗ 2.5 ವರ್ಷಕ್ಕೆ. ಇನ್ನು 2.5 ವರ್ಷ 93,000 ಕೋಟಿ ಬೇಕು. ಆ 93,000 ಕೋಟಿ ಇದ್ದಿದ್ರೆ ಡೆವಲಪ್ಮೆಂಟ್ ಬೇಕಾದಷ್ಟು ಆಯ್ತು. ಸರ್ಕಾರ ಹಿಡಿದಿದ್ದಲ್ಲೇ ಗ್ಯಾರಂಟಿ ಕೊಟ್ಟು ಹಿಡುವುದು. ನಿಮ್ಗೇನ್ ಅನ್ಸುತ್ತೆ? ಈ ಕಾಂಗ್ರೆಸ್ ಸರ್ಕಾರ ಹೋಗ್ಬಿಡುತ್ತಾ ನೆಕ್ಸ್ಟ್, ಅಥವಾ ಬಿಜೆಪಿ ಬರುತ್ತಾ? ಹೇಳಕ್ಕಾಗಲ್ಲ ಸರ್, ಜನರ ಕೈಯಲ್ಲಿ ಇರೋದು. ಅಲ್ಲ, ಯಾಕಂದ್ರೆ ಬಿಜೆಪಿ JDS ಒಂದಾಗವ್ರೆ. ಇಲ್ಲಿಗ ಮಂಜುನಾಥ್ ಗೌಡ್ರು, ರಾಮೇಗೌಡರು ಒಟ್ಟಾಗ ಹೋಗ್ಬೇಕು ಹೋದ್ರೆ ಒಟ್ಟ ಹೋಗಕ್ ಸಾಧ್ಯವಿಲ್ಲ, ಹೋಗಲ್ಲ. ಈ ಮೈತ್ರಿ ಅನ್ನೋದು ಕಷ್ಟ. ಏನಾದ್ರು ಹೈಕಮಾಂಡ್ ಲೆವೆಲ್ ಅಲ್ಲಿ ಲೋಕಸಭೆ ಲೋಕಸಭೆಯಲ್ಲಿ ಮಾಡಿದ್ರು, ಇಲ್ಲಿ ಲೋಕಲ್ ಅಲ್ಲಿ ಕಷ್ಟ ಆಗ್ತದೆ.